ಬಿಡದಿ ಟೌನ್ಶಿಪ್ ಬಡಿದಾಟ ಇದು ಡಿಕೆಶಿ ವರ್ಸಸ್ ದಳಪತಿಗಳ ಯುದ್ಧ ಎಂಬಂತಾಗಿದ್ದು ಗೌಡ್ರ ಎಂಟ್ರಿ ಸಿಎಂಗೆ ತಲೆಬಿಸಿಯಾಗಿದೆ. ನಾನು ಸಿಎಂ ಆಗಿದ್ದನ್ನ ಇವರಿಗೆ ಸಹಿಸೋದಕ್ಕಾಗ್ತಾ ಇಲ್ಲ ಅಂತ ಡಿಕೆಶಿ ಟಕ್ಕರ್ ಕೊಡುವ ಜೊತೆಗೆ ಬಲವಂತದ ಭೂಸ್ವಾಧೀನ ಇಲ್ಲ ಅಂತ ರೈತರಿಗೆ ಅಭಯ ಕೊಟ್ಟಿದ್ದಾರೆ. ನಮ್ಮ ನೀರನ್ನ ನಾವೇ ಬಳಸಂಗಿಲ್ಲ ಅಂದ್ರೆ ಹೆಂಗೆ? ಸದ್ಯ ಬೆಂಗಳೂರಿನ ಕೆಲ ಭಾಗಕ್ಕೆ ಕಾವೇರಿ ನೀರು ಪೂರೈಸಲೇಬಾರದು ಅಂತ ತಮಿಳುನಾಡು ಚಕಾರ ಇಟ್ಟಿದೆ. ದೆಹಲಿಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ಈ ಸೊಲ್ಲೆತ್ತಿದ್ದು, ನಮ್ಮ ನೀರನ್ನ ಹೇಗೆ ಬೇಕಾದ್ರೂ ಬಳಸ್ತೀವಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಡಿಚ್ಚಿ ಕೊಟ್ಟಿದ್ದಾರೆ. ಇದು ದೇವ್ರ ದುಡ್ಡನ್ನೇ ತಿಂದು ತೇಗೋ ಕಲಿಗಾಲ. ರಾಜ್ಯದ ಪ್ರಭಾವಿ ಮಠಗಳಲ್ಲಿ ಒಂದಾದಂತಹ ಆದಿಚುಂಚನಗಿರಿ ಮಠದ 100 ಕೋಟಿ ಮೌಲ್ಯದ ಆಸ್ತಿ ಕಬಳಿಸೋಕೆ ನುಂಗಣ್ಣರು ಸಂಚನ್ನ ಹೂಡಿದು ಬೆಳಕಿಗೆ ಬಂದಿದೆ. ಸದ್ಯ 6 ಎಕರೆ ಕಬಳಿಸಿದ್ದ ಭೂಗಳ್ಳರು ಲಾಕ್ ಆಗಿದ್ದಾರೆ. ಭಾರತ ಇಂಗ್ಲೆಂಡ್ ನಡುವಿನ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದ ಇವತ್ತಿನಿಂದ ಜಾರಿಯಾಗಿದೆ. ಇದರಂತೆ ಎರಡೂ ದೇಶಗಳು ಇನ್ಮುಂದೆ ಸುಂಕರಹಿತವಾಗಿ ಉತ್ಪನ್ನಗಳನ್ನು ರಫ್ತು ಮಾಡಲಿವೆ. ಪರಿಣಾಮ ಕೆಲ ಉತ್ಪನ್ನಗಳ ಬೆಲೆ ಅಗ್ಗವಾದರೆ ಇದರಿಂದ ಕೆಲ ನಷ್ಟವೂ ಸಂಭವಿಸಲಿದೆ. ಖಡಕ್ಕಾರ ಸ್ಪೈಸಿ ಚಿಕನ್ ಅಂದ್ರೆ ಸಾಕು ನಾನ್ ವೆಜ್ ಪ್ರಿಯರ ಬಾಯಲ್ಲಿ ನೀರೂರುತ್ತೆ. ಆದ್ರೆ ಈಗ ಚಿಕನ್ ಪ್ರಿಯರಿಗೆ ದರದ ಬರೆ ಬಿಟ್ಟಿದೆ. ಇದೇ ಮೊದಲ ಬಾರಿಗೆ ಕೆಜಿ ಚಿಕನ್ ಬೆಲೆ 360 ರೂಪಾಯಿ ಆಗಿದ್ರೆ ಮೊಟ್ಟೆ ಬೆಲೆ ಕೂಡ 10ರ ಸಮೀಪದಲ್ಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.